ಮೂಲಸ್ಥಾನ ಮಂಜುನಾಥ ಎಂಬ ನೆಲೆಯಲ್ಲಿ ಈಶ್ವರಮಂಗಲ ದೇವರ ಸಾನ್ನಿಧ್ಯ ವಿಷಯವಾಗಿ ಪಂಚಲಿಂಗೇಶ್ವರನಿಗೆ ಮೂಲಸ್ಥಾನ ಈ ಮೆಣಸಿನಕಾನ ಮಂಜುನಾಥ ಎಂಬ ಸಂಕಲ್ಪದಲ್ಲಿ ಪ್ರಶ್ನೆಯಲ್ಲಿ ಕಂಡುಬಂದ ವಿಚಾರ ಎಲ್ಲರಿಗೂ ತಿಳಿದ ವಿಷಯ. ಈ ಪವಿತ್ರಧಾರಿಗಳು ಅವರ ಭೂಮಿಯಲ್ಲಿ ಕಾಪಾಡಿಕೊಂಡು ಬಂದಿದ್ದಾರೆ. ಅದೇ ತಳಿ ಬಂತು ವಿಷ್ಣು ನಂಬೋದರಿ ಅವರು ಆದ ಆ ಟೈಮ್ ಬರುವಾಗ ನಿಮಗೆ ಗೊತ್ತಾದಿತ್ತು. ಅಲ್ಲಿ ತನಕ ಇದನ್ನು ಹೀಗೆ ಇಡೀ ಮಾಡಿದ್ದು ಅಜ್ಜಿ ಹೇಳ್ತಿದ್ರು ಕತೆ. ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನದಿಂದ ಅಲ್ಲಿ ಆ ಶಾಸನ ಇದನ್ನು ಮಾಡುವ ನೀವು ಯಾಕೆ ಈಶ್ವರಾಂಗ್ಲದಲ್ಲಿ ಹೇಳಲಿಲ್ಲ, ನಾವು 100ಕ್ಕೆ 100 ಇದೇ ಜಾಗ ಅಂತ ನಾವು ಅದನ್ನು ಹೇಳ್ತೇವೆ. ಇಬ್ರು ಬ್ರಾಹ್ಮಣರು ಸೇರಿ ಮಾಡಿದಂತಹ ಇದು ದೇವಸ್ಥಾನ. ಆ ಜಾಗಕ್ಕೆ 1000 ವರ್ಷದ ಮೇಲಿನ ಇತಿಹಾಸ ಉಂಟು. 1 ತಿಂಗಳು ಪ್ರಶ್ನೆ ಮನೆಯಲ್ಲಿ ಮಾಡಿದ್ರು. ಶ್ರೀಕೃಷ್ಣ ಭಟ್ ಮುಂಡ್ಯ 2-3 ಸಲ ಅಷ್ಟಮಂಗಲ ಪ್ರಶ್ನೆ ಆಗಿದೆ. 1999ನೇ ಇಸ್ವಿಯಲ್ಲಿ ಕಾಪಾಲಿ ನಂಬೂದಿರಿ ಮತ್ತು ಬಳಿಕುಂದ ವೆಂಕಟರಮಣ ಭಟ್ ಇದು ಮೂಲಸ್ಥಾನ ಅಲ್ಲ, ಅಗ್ನಿ ಆಕಸ್ಮಿಕ ಬಂದು ಜೀವಹಾನಿ ಕೂಡ ಆಗಿದೆ. ಅವಿವಾಹಿತ ಯುವಕನ ಅಪಮೃತ್ಯು ಕೂಡ ಆಗಿದೆ. ಶಕುನವೋ ಎಂಥದ್ದು ಒಟ್ಟಾರೆ ಅಲ್ಲ ಆಕಸ್ಮಿಕವೋ ಒಂದು ಮುಳ್ಳು ತಾಗಿತ್ತು. ಸಮಯ ಬಂದಾಗ ಅದು ಖಂಡಿತ ಆಗ್ತದೆ ಅಂತ ಹೇಳುವ ಈಗೇನೋ ಸಮಯ ಕೂಡಿ ಬಂದಿದೆ. ಸಾಮಾನ್ಯವಾಗಿ ನಾನು ಹಿಸ್ಟೋರಿಕಲ್ ಕಥೆಗಳನ್ನು ಹೊಂದಿರುವಂಥ ಕ್ಷೇತ್ರಗಳಿಗೆ ಭೇಟಿ ನೀಡಿ, ಪುರಾತನ ಕ್ಷೇತ್ರಗಳಿಗೆ, ಪಾಳು ಬಿದ್ದಿರುವಂಥ ಕ್ಷೇತ್ರಗಳಿಗೆ, ಒಂದು ವಿಶೇಷ ಕಥೆಗಳನ್ನು ಹೊಂದಿರುವಂಥ ಕ್ಷೇತ್ರಗಳಿಗೆ ಭೇಟಿ ನೀಡಿ ಅಲ್ಲಿಯ ಕಥೆಗಳನ್ನು ಸಂಪೂರ್ಣವಾಗಿರುವಂಥ ಮಾಹಿತಿಗಳನ್ನು ಪಡ್ಕೊಂಡು ಅದನ್ನು ವಿಡಿಯೋ ಮಾಡಿ ಅದನ್ನು ನಿಮ್ಮ ಮುಂದೆ ಪ್ರಸಾರ ಮಾಡ್ತಾ ಇರ್ತೇನೆ ಸ್ನೇಹಿತರೆ. ಸಾಮಾನ್ಯವಾಗಿ ನನ್ನ ವಿಡಿಯೋ ನೋಡ್ತಾ ಇರುವ ಎಲ್ಲರಿಗೂ ಇದು ಗೊತ್ತಿರುವಂಥ ಒಂದು ವಿಚಾರ. ಆದರೆ ಇವತ್ತು ನಮ್ಮ ಗ್ರಾಮಾಧಿಪತಿ ಅಂದರೆ ಮಾಗಣಾಧಿಪತಿ ಆಗಿರುವಂತಹ ಪಂಚಲಿಂಗೇಶ್ವರ ದೇವಸ್ಥಾನದ ಮೂಲ ಸ್ಥಾನ ಆಗಿರುವ ಮೆಣಸಿನಕಾನದಲ್ಲಿ ಇವತ್ತು ನಾನಿದ್ದೇನೆ. ಮೂಲ ಸ್ಥಾನದಲ್ಲಿ ಇಷ್ಟೊಂದು ದೊಡ್ಡ ಇತಿಹಾಸ ಇದೆ ಅಂತ ನನಗೆ ಇವತ್ತಿನವರೆಗೆ ಗೊತ್ತಿರಲಿಲ್ಲ. ಸಾಮಾನ್ಯವಾಗಿ ಈಶ್ವರಮಂಗಲದಲ್ಲಿ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಆದರೆ ಇವತ್ತು ನಮ್ಮ ಮಾಗಣಾಧಿಪತಿ ಆಗಿರುವಂತಹ ಪಂಚಲಿಂಗೇಶ್ವರ ದೇವರ ಒಂದು ಭವ್ಯವಾಗಿರುವಂತಹ ಇತಿಹಾಸವನ್ನು ನಾವೆಲ್ಲರೂ ತಿಳಿಯಲೇಬೇಕು. ಮೆಣಸಿನಕಾನ ಯಾಕೆ ಅಂತ ಹೇಳಿದರೆ ಅಲ್ಲಿ ದಟ್ಟವಾಗಿರುವಂತಹ ಕಾಡಿನ ನಡುವೆ ದೇವರಿದ್ದಾರೆ. ಅಲ್ಲಿ ಕಾಳು ಮೆಣಸು ಹೆಚ್ಚಾಗಿದ್ದ ಕಾರಣ ಅಲ್ಲಿಗೆ ಮೆಣಸಿನಕಾನ ಅಂತ ಹೆಸರು ಬಂತು. ಆದರೆ ಜನರು ಯಾರು ನೆಟ್ಟು ಕೃಷಿ ಮಾಡಿ ಬೆಳೆದದ್ದಲ್ಲ, ಅದು ಸಹಜವಾಗಿ ಆ ಪ್ರದೇಶದಲ್ಲಿ ಹೆಚ್ಚಾಗಿ ಕಾಳು ಮೆಣಸು ಕಂಡು ಬರ್ತದೆ. ಅಲ್ಲಿರುವಂತಹ ಕಾಡಿನಲ್ಲಿ ಕೂಡ ಕಾಳು ಮೆಣಸು ಕಂಡು ಬರ್ತದೆ. ಮುಂಚೆ ಅಂತ ಹೇಳಿದರೆ ನಮ್ಮ ಆಡು ಭಾಷೆ ತುಳುವಿನಲ್ಲಿ ಮೆಣಸು ಅರ್ಥ, ಅದಕ್ಕೆ ಕನ್ನಡದಲ್ಲಿ ಮೆಣಸಿನಕಾನ ಅಂತ ಹೆಸರು. ಹಾಗಾದ್ರೆ ನಮ್ಮ ಪಂಚಲಿಂಗೇಶ್ವರ ದೇವಸ್ಥಾನದ ಇತಿಹಾಸವನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ತಿಳಿಯಲೇಬೇಕು. ಪ್ರತಿಯೊಬ್ಬರು ನೋಡಲೇಬೇಕಾದಂತಹ ವಿಡಿಯೋ ಸ್ನೇಹಿತರೆ ಇದು. ಮಾತೆರೆಗಳ ನಮಸ್ಕಾರ, ನಾನು ನಿಮ್ಮ ಪ್ರೀತಿ ಅಶ್ವಿನ್. ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಚಾನಲ್. ಇವತ್ತಿನ ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ. ಇವತ್ತು ಫೆಬ್ರವರಿ 25ನೇ ತಾರೀಕು 2025. ನಮ್ಮ ಈಶ್ವರಮಂಗಲದ ಜಾತ್ರೋತ್ಸವದ ವಿಡಿಯೋಗಳನ್ನೆಲ್ಲ ನೋಡ್ತಾ ಇದ್ದೀರಿ. ಹಾಗೆಯೇ ಇವತ್ತು ತುಂಬ ವಿಶೇಷವಾಗಿರುವಂತಹ ದಿನ. ನಮ್ಮ ಈಶ್ವರಮಂಗಲದ ಪಂಚಲಿಂಗೇಶ್ವರ ದೇವಸ್ಥಾನದ ಮೂಲಸ್ಥಾನ ಆಗಿರುವಂತಹ ಮೆಣಸಿನಕಾನದಲ್ಲಿ ನಾನೀಗ ಇದ್ದೇನೆ. ಈ ದಟ್ಟವಾಗಿರುವಂತಹ ಕಾಡಿನ ನಡುವೆ ಒಂದು ಪೂಜೆ ಮಾಡಲಿಕ್ಕೆ ಉಂಟು. ಇವತ್ತು ನಮ್ಮ ಪುತ್ತೂರು ಮಹತ್ವಬಾರ ಮಹಾಲಿಂಗೇಶ್ವರ ದೇವಸ್ಥಾನದ ಎದುರುಗಡೆ ಒಂದು ಶಾಸನ ಕಲ್ಲು ಉಂಟಲ್ವ, ಆ ಕಲ್ಲಿನಲ್ಲಿ ಕೂಡ ಈ ಮೆಣಸಿನಕಾನದ ಒಂದು ವಿಷಯಗಳನ್ನು ಬರೆದಿದ್ದಾರೆ. ಮೆಣಸಿನಕಾನದ ವಿಷಯ ಕೂಡ ಅಲ್ಲಿ ಉಂಟು. ಸೊ ಹಾಗೆಯೇ ಇಲ್ಲಿಯ ಕಥೆಗಳನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡಿಕೊಂಡು ಕೇಳಿಕೊಂಡು ಬರುವ ಸ್ನೇಹಿತರೆ, ಬನ್ನಿ. ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಬೆಳಗಿನ ಸಮಯ ನಿತ್ಯ ಬಲಿ ಆದ ನಂತರ ದೇವರ ಆಶೀರ್ವಾದವನ್ನು ಪಡೆದುಕೊಂಡು ಆ ನಂತರ ನಾವು ಮೂಲಸ್ಥಾನ ಮೆಣಸಿನಕಾನಕ್ಕೆ ಹೋದೆವು. ಪ್ರಾರ್ಥನೆ ಮಾಡಿಕೊಡುವ. ಗ್ರಾಮದ ಊರಿನ ಪ್ರದೇಶದ ಮಣ್ಣಿನ ಆರಾಧ್ಯ ಶಕ್ತಿಯ ಅಂತ ಈಶ್ವರಮಂಗಲ ಪಂಚಲಿಂಗೇಶ್ವರ ಮಹಾದೇವರನ್ನು ವಿಘ್ನ ನಿವಾರಕ ಮಹಾಗಣಪತಿ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಸಮಸ್ತ ಸಪರಿವಾರ ದೈವಿಕ ಶಕ್ತಿಗಳನ್ನು ಸಂಪೂರ್ಣ ಸ್ಮರಣೆ ಮಾಡಿಕೊಂಡು ದೇವತಾ ಸನ್ನಿಧಿಯಲ್ಲಿ ಆಚಾರ್ಯ, ಅರ್ಚಕ, ಅರ್ಚಕ ವಿಭಾಗ, ಪವಿತ್ರಧಾರಿಗಳು, ಅನುವಂಶಿಕ ಮುಕ್ತೇಶ್ವರ ಸಕುಟುಂಬ
ಮತ್ತು ವ್ಯವಸ್ಥಾಪನಾ ಸಮಿತಿಯ ಅಥವಾ ಜೀರ್ಣೋದ್ಧಾರ ಸಮಿತಿಯ ಅಥವಾ ಬ್ರಹ್ಮಗಳ ಸಮಿತಿ, ಸೇವಾ ಸಮಿತಿ, ಮೊತ್ತವಾಗಿ ಎಲ್ಲ ಆ ಭಕ್ತಾದಿಗಳು ಸೇರಿಕೊಂಡು ಮೂಲಸ್ಥಾನ ಮಂಜುನಾಥ ಎಂಬ ನೆಲೆಯಲ್ಲಿ ನಾವು ಎಲ್ಲ ಭಕ್ತ ಸಮೂಹ ಸೇರಿಕೊಂಡು ಮಾಡುವಂಥ ಪ್ರಾರ್ಥನೆ. ವಿಶೇಷವಾಗಿ ಈಶ್ವರಮಂಗಲ ದೇವರ ಸಾನ್ನಿಧ್ಯ ವಿಷಯವಾಗಿ, ಕ್ಷೇತ್ರ ವಿಷಯವಾಗಿ ಅಷ್ಟಮಂಗಲ ಸ್ವರ್ಣ ಪ್ರಶ್ನೆ ಚಿಂತನೆ ಮಾಡಿಕೊಂಡು ಬಂದಾಗ ನಮಗೆ ಪಂಚಲಿಂಗೇಶ್ವರನಿಗೆ ಮೂಲಸ್ಥಾನ ಈ ಮೆಣಸಿನಕಾನ. ಈ ಸ್ಥಳದಲ್ಲಿ ಮೂಲಸ್ಥಾನ ಉಳಿವಿಗಾಗಿ ನೆಲೆಯಾಗಿದ್ದರೂ ದೇವರು ಮಂಜುನಾಥ ಎಂಬ ಸಂಕಲ್ಪದಲ್ಲಿ ಪ್ರಶ್ನೆಯಲ್ಲಿ ಕಂಡುಬಂದ ವಿಚಾರ ಎಲ್ಲರಿಗೂ ತಿಳಿದ ವಿಷಯ. ಆಗ ಪಂಚಲಿಂಗೇಶ್ವರ ವಾರ್ಷಿಕ ಉತ್ಸವ ಅಂಗವಾಗಿ ಕುಂಭಮಾಸದ ಏಕಾದಶಿಯ ತಿಥಿ ನಿನ್ನೆ ದಿವಸದಲ್ಲಿ ಧ್ವಜಾರೋಹಣ ಮಾಡಿಕೊಂಡು ದೇವರ ಒಪ್ಪಿಗೆ ಅನುಗ್ರಹ ಪಡ್ಕೊಂಡು ದ್ವಿತೀಯ ದಿನದಲ್ಲಿ ಇಲ್ಲಿ ಬಂದು ಮೂಲಸ್ಥಾನದಲ್ಲಿ ಆ ಮಂಜುನಾಥ ದೇವ ಸನ್ನಿಧಿಯಲ್ಲಿ ಯಥಾಶಕ್ತಿ ದ್ರವ್ಯ ಮುಖೇನ ಪೂಜಾದಿ ಕರ್ಮಾದಿಗಳನ್ನು ಮಾಡಿಕೊಂಡು ಕ್ಷೇತ್ರ ಸಂಬಂಧಪಟ್ಟಂಥ ದೈವಿಕ ಶಕ್ತಿಗಳು ಕೂಡ ಆ ಒಂದು ನೈವೇದ್ಯ ಕೊಟ್ಟು ಅನುಗ್ರಹ ಪಡ್ಕೊಂಡು ಬರುವಲ್ಲಿಗೆ ಆ ಮೂಲಸ್ಥಾನದಲ್ಲಿ ನೆಲೆಯಾಗಿರತಕ್ಕಂಥ ಮಂಜುನಾಥನಾಗಲಿ ಪಂಚಲಿಂಗೇಶ್ವರನಾಗಲಿ ಸಪರಿವಾರ ದೈವಿಕ ಶಕ್ತಿಗಳು ನಮಗೆ ಒಪ್ಪಿಗೆ ಕೊಟ್ಟು ಅನುಗ್ರಹ ಕೊಟ್ಟು ಆ ನಡೆಯುವಂಥ ದೇವರ ವಾರ್ಷಿಕ ಉತ್ಸವ ಅತಿ ವಿಜೃಂಭಣೆಯನ್ನು ನಡೆಯುವಂತೆಯೂ ಯಾವುದೇ ಕುಂದುಕೊರತೆ ಬರದೆ, ಯಾವುದೇ ವಿಘ್ನ ಬರದೆ, ಮೌಢ್ಯ ಗೋಚರವಾಗದೆ ಎಲ್ಲವೂ ಪರಿಪೂರ್ಣ ದೇವ ಸನ್ನಿಧಿಗೆ ಅರ್ಪಣೆ ಮಾಡಿಕೊಂಡು ಬರಬೇಕಂತ ಶಕ್ತಿ ಚೈತನ್ಯವನ್ನು ಕೊಟ್ಟು ವಿಶೇಷವಾಗಿ ಪವಿತ್ರಧಾರಿಗಳು ಅವರ ಭೂಮಿಯಲ್ಲಿ ಇರುವಂಥ ಸಾನ್ನಿಧ್ಯ ಎಷ್ಟೋ ವರ್ಷದಿಂದ, ಎಷ್ಟೋ ಸಂವತ್ಸರದಿಂದ ಅವರಿಗೆ ತಿಳಿದ ಅನುಭವ ಇದ್ದ ಪ್ರಕಾರ ಅದನ್ನು ಆ ಸತ್ಯಾವಸ್ಥೆಯನ್ನು ಅವರು ಭಕ್ತಿ ಶ್ರದ್ಧೆಯಿಂದ ಆರಾಧನೆ ಮಾಡಿ ಕಾಪಾಡಿಕೊಂಡು ಬಂದಿದ್ದಾರೆ. ಅದರಿಂದ ನಮಗೆ ಇವತ್ತು ಈ ಮೂಲಸ್ಥಾನಕ್ಕೆ ಬರಲಿಕ್ಕೆ ಬೇಕಾದಂಥ ಅವಕಾಶ ಪಂಚಲಿಂಗೇಶ್ವರ ಅನುಗ್ರಹ ಮಾಡಿಕೊಟ್ಟಿದ್ದಾರೆ. ಮಾಡಿದ ಎಲ್ಲ ಸತ್ಕ ಪರಿಪೂರ್ಣವಾಗಿ ಆ ದೇವತಾ ಸಾಕ್ಷಾತ್ಕಾರ ಭಕ್ತ ಸಮೂಹದ ಮೇಲೆ ಅನುಗ್ರಹವಾಗಿ ಭಕ್ತಾದಿಗಳಿಗೆ ಬೇಕಾದಂಥ ಕ್ಷೇಮ ಸಮೃದ್ಧಿ, ಶಾಂತಿ, ನೆಮ್ಮದಿ, ಆರೋಗ್ಯ, ಐಶ್ವರ್ಯ ಮಾಡಿಕೊಂಡು ಬರುವಂಥ ಉತ್ಸವದಿಂದ ಆ ಊರಿಗೆ, ಗ್ರಾಮಕ್ಕೆ, ಇಡೀ ದೇಶಕ್ಕೆ ಬೇಕಾದಂಥ ಪ್ರಕಾಶವನ್ನು ಅನುಗ್ರಹ ಮಾಡಿಕೊಟ್ಟು ಬರುವಂಥ ಎಲ್ಲ ಯಾವುದೇ ರೀತಿಯ ದುರಿತಗಳು ಅಥವಾ ಈಗಾಗಲೇ ಕೊರೋನಾ ಬಂದ ನಂತರ ಕೆಲವು ಮಹತ್ತು ರೋಗಗಳು, ಸಾಂಕ್ರಾಮಿಕ ರೋಗ, ಬರಗಾಲ, ಅತಿವೃಷ್ಟಿ, ಅನಾವೃಷ್ಟಿ ಎಲ್ಲ ಬರಲಿಕ್ಕೆ ಅವಕಾಶ ಉಂಟು. ಅದನ್ನು ಎಲ್ಲವನ್ನು ದೂರೀಕೃತ ಮಾಡಿಕೊಟ್ಟು ಸಮೃದ್ಧಭರಿತವಾದಂಥ ಗ್ರಾಮ, ಸೀಮೆ, ದೇಶವಾಗಿ ಬೆಳಗುವಂತೆ ಎಲ್ಲರಿಗೂ ಸನ್ಮಂಗಲವನ್ನು ಕರುಣಿಸಿ ಉತ್ತರೋತ್ತರ ಕಾಪಾಡಿಕೊಂಡು ಬರುವಂತೆ ನಾವು ಧ್ವಜಾರೋಹಣ ಮಾಡಿ ಅಲ್ಲಿ ಧ್ವಜ ಅವಭೃತ ಆಗಿ ಧ್ವಜ ಅವರೋಹಣ, ಸಂಪ್ರೋಕ್ಷಣೆ, ಶುಭ ಮಂತ್ರಾಕ್ಷತೆಯನ್ನು ಭಕ್ತಾದಿಗಳಿಗೆ ಕೊಟ್ಟು ಕಾಪಾಡಿಕೊಂಡು ಬರುವಂತೆ ನಾವೆಲ್ಲರೂ ಶ್ರದ್ಧಾಭಕ್ತಿಯಲ್ಲಿ ಈ ಮಂಗಲ ಸುಮೂರ್ತದಲ್ಲಿ ಮೂಲಸ್ಥಾನ ಎಂಬ ನೆಲೆಯಲ್ಲಿ ಮಂಜುನಾಥ ದಿವ್ಯ ಸನ್ನಿಧಿಯಲ್ಲಿ ಭಕ್ತಿ ಚಿಂತನೆ ಮಾಡುವಂಥ ಒಂದು ಶುಭ ಪ್ರಾರ್ಥನೆ. ಓಂ ಗುರುರ್ ಬ್ರಹ್ಮ ಗುರು ವಿಷ್ಣು ಸಾಕ್ಷಾತ್ ಮಹೇಶ್ವರ ಗುರುರೇಕೋಜಸ್ ಸರ್ವಂ ತಸ್ಮೈ ಶ್ರೀ ಗುರವೇ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯ ಸರ್ವದಾ. ಮಂಗಳಂ ಭಗವಾನ್ ವಿಷ್ಣು ಮಂಗಳಂ ಮಧುಸೂದನ ಮಂಗಳಂ ದೇವಕೀ ಪುತ್ರೋ ಮಂಗಳಂ ಗರುಧ್ವಜ ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥರಕ್ಷೇ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತೆ. ನಮೋಸ್ತು ಸ್ಥಾನಭೂತಾಯ ಜ್ಯೋತಿರ್ಲಿಂಗಾರ್ಥಾತ್ಮೇ ಚತುರ್ಮೂರ್ತಿ ಪುರುಷಾಯ ಭಾಷಿತಾಂಗಾಯ ಶಂಭವಿ ಸೀಮಾದಿದೇವತಾಭ್ಯುರ್ಮಾ ಗ್ರಾಮಾದಿದೇವತಾಮ್ಯ ಕ್ಷೇತ್ರಾದಿದೇವತಾಭ್ಯೋ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ. ರಕ್ಷ ರಕ್ಷ ಮಾಂ ಪ್ರಭೋ ಪರಮೇಶ್ವರ ಶಂಭೋ ಶಂಕರ ಮುತ್ತಿಂಜಯ ರುಂಡಮಾಲಾದಿಗಳ ಆರೋಗ್ಯ ವಿಧಾಚೋಪಮಾನಂ ಮಯ್ಯತೆ ಧಾನ್ಯಂ ಧನಂ ಪಶುಂ ವಸ್ತ್ರಂ ದೀರ್ಘಮಾಯು ಭಕ್ತಜನಾನ ಮಹಾಜನಾನ ಕ್ಷೇಮಸ್ಥೈರ್ಯವೀರ್ಯಂದಾಯುರಾರೋಗ್ಯ ಐಶ್ವರ್ಯಾಭಿವೃದ್ಧಂ ಧರ್ಮಾರ್ಥಕಾಮ ಮೋಕ್ಷ ಚತುರ್ವಿಧ ಬಲ ತ್ಯಾಗ ಸಮರ್ಪಣೆ ಮಾಡಿದವರು ಆಶೀರ್ವಾದ ಎಲ್ಲ ದೇವರು ಅವು ಕುಣಿಸ್ತಾನೆ. ನಾವು ನಮ್ಮದೇನಿಲ್ಲ, ಅವನ ಸಂಕಲ್ಪ ಎಲ್ಲ ದೇವರು ಇದಾಗಿದ್ದಾರೆ. ಹಾಗೆ ಅಂದ ಪೂರ ಬನ್ನಿ ನಿಮಿತ್ತ ಮಯ್ಯತೆ ಧಾನ್ಯಂ ದೀರ್ಘಮಾಯು ಕಮಿಕಿಲ ಮುಕ್ತೇಶ್ವರ ಬಂತ ಬಲ್ಲೆ ಒಟ್ಟು. ಓಂ ಭಕ್ತಜನಾನ ಮಹಾಜನಾನ ಕ್ಷೇಮಸ್ಥೈರ್ಯ ವೀರ್ಯವೃಂದಾಯುರಾರೋಗ್ಯ ಐಶ್ವರ್ಯಾಭಿವೃದ್ಧಂ ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಫಲ ಪುರುಷ ಸಿದ್ಧರೂಪಾದಿತ್ಯ ಕ್ಷೇತ್ರ ಶ್ರೀ ಪಂಚಲಿಂಗೇಶ್ವರ ಪೂರ್ಣ ಅನುಗ್ರಹ ಪ್ರಸಾದ ಸಿದ್ಧಿರಸ್ತು ಸನ್ಮಂಗಲಾನಿ ಭವಂತು.
ಕೃಷ್ಣಮಂಗಲ ಪುಸ್ತಕ ಉಂಟವು ಎಂಟನೇ ಉಂಟು ಓದ್ತಿದ್ದಾರೆ ಅಷ್ಟಮಂಗಲ ಸುರೂಕಿಡು ಕನ್ನಡ ಪುಸ್ತಕ ಕೊರಿಯಂತ ಮುಲ್ಪ ತೂತೇನೆ ಆಯ್ತು ಕಾವ್ಯ ಪುಸ್ತಕ ಏನಾದ್ರು ಉಂಡಿಲ್ಲ ಆಯ್ತು ಆಯ್ತು ಮಂಜುನಾಥ ಅಂದ್ರೆ ಮಂಜುನಾಥನೇ ಉಂಟು ಮೆಣಸಿನ ಕಾಲದಲ್ಲಿ ಮೂಲ ನೆಲೆಯಾಗಿರುವಂತ ಮೂಲ ಸ್ಥಾನ ಶಿವನ ಬೇರೆ ಬೇರೆ ಹೆಸರಷ್ಟೇ ರೂಪ ಸತ್ಯ ಎಲ್ಲ ಒಂದೇ. ದೇವನೊಬ್ಬ ನಾಮ ಅದಲ್ವ ಈಗ ಮಂಜುನಾಥನಾದ್ರು ಮಲ್ಲಿಕಾರ್ಜುನಾದ್ರು ಪಂಚಲಿಂಗೇಶ್ವರಾದ್ರು ಎಲ್ಲ ವೈದ್ಯನಾಥನಾದ್ರು ಎಲ್ಲ ಒಂದೇ ಅಲ್ವ, ನಾಮ ನೀವು ಬೇರೆ ಬೇರೆ ಅಷ್ಟೇ. ಈ ದೇವಸ್ಥಾನದ ಈ ಮೂಲ ಸ್ಥಾನ ಮೆಣಸಿನಕಾಲ ಅಂತ, ಇದು ಹೇಗೆ ಇಲ್ಲಿಯ ಕಥೆಗಳು ಹೇಗೆ? ಮೆಣಸಿನ ಅಂತೇಳಿ ಬರಲಿಕ್ಕೆ ಕಾರಣ ಅಂತ ಹೇಳಿದ್ರೆ ಈ ಕಾಡು ಮೆಣಸಿನ ಬಳ್ಳಿ ಇಲ್ಲಿ ಯಥೇಷ್ಟವಾಗಿತ್ತು. ಹಾಗೆ ಇಲ್ಲಿಗೆ ಮುಂಚಿಗಾನ ಅಂತೇಳಿ ಮೊದಲಿಗೆ ಬರಲಿಕ್ಕೆ ಕಾರಣ, ಹೆಸರು ಬರಲಿಕ್ಕೆ ಕಾರಣ ಇದು ಸುಮಾರು ವಠಾರದಲ್ಲೇ ಇತ್ತು. ಈಗಲೂ ಕೆಲವು ಉಂಟು, ನಾವು ಅದಕ್ಕೇನೋ ನೀರು ಅದೇನೋ ಹಾಕಿ ಬೆಳೆಸಿದ್ದಲ್ಲ, ಅದು ಅದಾಗೆ ಹುಟ್ಟುತ್ತದೆ, ಅದಾಗೆ ಇದಾಗ್ತದೆ. ಹಾಗಿರುವಂಥ ಹಾಗೆ ಮೆಣಸಿನಕಾಲ ಅಂತೇಳಿ ಬಂದದ್ದು. ಹೌದು. ಹಾಗೆ 4 ವರ್ಷ ಮೊದಲು ವಿಶ್ವಮಂಗಲ ದೇವಸ್ಥಾನದಲ್ಲಿ ನಮ್ಮ ಮೂಡಬಿದ್ರೆ ಮಹೇಶ್ ಭಟ್ ಅಂತೇಳಿ ಅವ್ರು ಬಂದು ಪ್ರಶ್ನೆ ಇಟ್ಟರು. ಆ ಪ್ರಶ್ನೆ ಇಟ್ಟ ಸಂದರ್ಭದಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ನಾವು ಪ್ರಶ್ನೆಯನ್ನು ಮುಂದುವರಿಸಬೇಕಿದ್ರೆ ಈ ಮೂಲ ಸ್ಥಾನವನ್ನು ಎಲ್ಲಿ ಅಂತೇಳಿ ನೀವು ಆಗ ಆ ಸಂದರ್ಭದಲ್ಲಿ ನಾನು ಕೂಡ ಹೋಗಿದ್ದೆ, ಇವರೆಲ್ಲ ಕರೆದಿದ್ರು, ಹೋಗಿದ್ದೆ. ಆಗ ಹೇಳಿದೆ ಇಂಥ ಒಂದು ಜಾಗ ಉಂಟು ನಮ್ಮಲ್ಲಿ, ಅದು ಅಂತೇಳಿ ನೋಡಿ ಅಂತೇಳಿ. ಅವರು ರಾಶಿ ಇಟ್ಟು ನೋಡುವಾಗ ಅದೇ ಅಂತೇಳಿ ಬಂತು. ನೀವು ಇನ್ನೂ ಏನು ಮಾಡಬೇಕು ಅಂದರೆ ಅಲ್ಲಿ ಕೂಡಲೇ ನಿಂತು ಪ್ರಾರ್ಥನೆ ಮಾಡಿ ಇನ್ನು ಅಲ್ಲಿ ಹೋಗಿ ಪಂಚವರ ಮುಖಾಂತರ ಒಂದು ಪೂಜೆ ಮಾಡಿಸಿ ನಂತರ ಏಕಾದಶ ರುದ್ರಾಭಿಷೇಕ ಮಾಡಬೇಕು. ಆದ ನಂತರ ನಮ್ಮಲ್ಲಿ ಹೇಳಿ ನಾವು ಬಂದು ಮತ್ತು ಅದನ್ನು ಮುಂದುವರಿಸ್ತೇವೆ ಅಂಥೇಳಿ. ಅಲ್ಲಿವರೆಗೆ ಅವರು ಅದನ್ನು ಹಾಗೆ ತಟಸ್ಥವಾಗಿ ಇಟ್ಟಿದ್ದರು. ನಂತರ ಇದೆಲ್ಲ ನಾವು ಮಾಡಿಸಿದ್ದೆವು ಗುಡ್ಡಗಳ ಮುಖಾಂತರ. ಹಾಗೆ ಇದೆಲ್ಲ ಮಾಡಿದ ನಂತರ ಅವರು ಒಂದು ಅಷ್ಟಮಂಗಲ ಪ್ರಶ್ನೆ ಇಟ್ಟು ಪುನಃ ಅದನ್ನು ಮುಂದುವರಿಸಿ ನಮಗೆ ಇಲ್ಲೇ ಹೀಗೆ ನಡ್ಕೊಂಡು ಬರಬೇಕು ಅಂತೇಳಿ ಹಾಗೆ ಹೇಳಿದರು. ಹಾಗೆ ನಾವು ಈಗ ನಡ್ಕೊಂಡು ಬರ್ತಿದ್ದೇವೆ. ಜಾತ್ರೆ ಸಮಯದಲ್ಲಿ ಒಂದು ದಿವಸ ಇಲ್ಲಿ ಬಂದು ಇಲ್ಲಿ ದೇವರಿಗೆ ಪ್ರಾರ್ಥನೆ ಮಾಡಿ ಇಲ್ಲಿ ಹೋಗಬೇಕು ಅಂತೇಳಿ. ಆಗ ನಾವು ಏನು ನಿಶ್ಚಯ ಮಾಡಿದೆವು ಅಂತೇಳಿದ್ರೆ, ಕೋಡಿ ಏರಿದ ಮರು ದಿವಸ ದೊಡ್ಡ ಕಾರ್ಯಕ್ರಮ ಇರುವುದು ದೇವಸ್ಥಾನದಲ್ಲಿ. ಆ ಸಂದರ್ಭದಲ್ಲಿ ಬೀಡು ಉಂಟು. ಹಾಗೆ ಇಲ್ಲಿ ಬಂದು ಅದಕ್ಕೆ ದೇವರಿಗೆ ಪ್ರಾರ್ಥನೆ ಮಾಡಿ ಗಂಧ ಪ್ರಸಾದವನ್ನು ತಗೊಳ್ಳೋ ಅಂತೇಳಿ ಆಲೋಚನೆ ಮಾಡಿ ಅದೇ ರೀತಿ ಈಗ ನಡೀತಾ ಉಂಟು. 1972ನೇ ಇಸವಿಯಲ್ಲಿ ಈ ಜಾಗದಲ್ಲಿ ಪ್ರಶ್ನೆ ಆಯಿತು, ವಿಷ್ಣು ನಂಬೋದರಿ ಅಂತೇಳಿ ಗುರುವಾಯೂರವರು. ಆ ಗುರುವಾಯೂರಿನವರು ಬಂದು ಪ್ರಶ್ನೆ ಆಗುವಾಗ ಅವರು ಇಂಥ ಜಾಗದಲ್ಲಿ ಹೀಗೆ ಮೂಲ ಸ್ಥಾನ ಅಂದರೆ ಇದು ಶಕ್ತಿ ಉಂಟು, ಆ ಜಾಗವನ್ನು ನೀವು ಬೇಲಿ ಹಾಕಿ ಅಂದರೆ ಯಾರು ಹೋಗದಾಗೆ ಅದನ್ನು ನೀವು ಸುರಕ್ಷಿತವಾಗಿ ಇಟ್ಟುಕೊಳ್ಳಬೇಕು ಅಂತೇಳಿ ಇಲ್ಲಿ ಈ ಜಾಗವನ್ನು ತೋರಿಸಿದ್ದಾರೆ. ಅದು ನಮ್ಮ ಅಜ್ಜಿ ಅದರ ನಂತರ ಇಲ್ಲಿ ಯಾರನ್ನು ಸಹ ಬರಲಿಕ್ಕೆ ಬಿಡ್ತಿರ್ಲಿಲ್ಲ, ಮುಟ್ಟಾದವರನ್ನು ಅಥವಾ ಯಾರು ಶುದ್ಧ ಇಲ್ಲದವರನ್ನು. ಹಾಗೆ ಅದನ್ನು ನಾವು ಕಂಟಿನ್ಯೂ ಮಾಡಿಕೊಂಡು ಬರ್ತಿದ್ದೇವೆ. ಅಂದರೆ ವರ್ಷ ಪ್ರತಿ ಇಲ್ಲಿ ಒಂದು ದಿವಸ ರಾಹುಗಳಿಗನಿಗೆ ತಂಬಿಲ್ಲ ಮಾಡಬೇಕು ಅಂತ ಅದನ್ನು ನಾವು ಇಲ್ಲಿ ತನಕ ಮಾಡಿಕೊಂಡು ಬರ್ತಾ ಇದ್ದೇವೆ. ಆಗ ಇದು ರಾಹುಗಳಿಗೆ ಅಂತ ಹೇಳಿದ್ರೆ ನಮ್ಮ ಜಾಗದ್ದು ಹೇಗೆ ಆಗುದು, ಅದಕ್ಕೆ ಇಂಥ ಸಂಬಂಧ ಅಂತ ಹೇಳಿ ಮಾಡುವಾಗ ಈಶ್ವರಾಂಗ ದೇವಸ್ಥಾನಕ್ಕೆ ಇಲ್ಲಿಗೂ ಸಹ ಸಂಬಂಧ ಉಂಟು, ಇದು ಮೂಲ ಇರಬೇಕು ಅಂತೇಳಿ ಅವರು ಆಗ ಟೈಮು ಬರುವಾಗ ನಿಮಗೆ ಗೊತ್ತಾದಿತ್ತು. ಅಲ್ಲಿ ತನಕ ಇದನ್ನು ಹೀಗೆ ಇಡಿ ಹೇಳಿ ಇದು ಮಾಡಿದ್ದು ಅಜ್ಜಿ ಹೇಳ್ತಿದ್ರು ಕತೆ. ಅದರ ನಂತರ ಅದು ಹಾಗೆ ಇದು ಮುಂದುವರಿತಾ ಇತ್ತು. ನಾವು ಹಾಗೆ ವರ್ಷ ಪ್ರತಿ ಇಲ್ಲಿ ಪೂಜೆ ಎಲ್ಲ ಮಾಡಿ ಹೋಗ್ತಾ ಇದ್ದೇವೆ. ಅದು ಸಹ ಹಾಗೆ ವರ್ಷ ಪ್ರತಿ ನಾವು ಶುರುವಿಗೆ ಬರುವಾಗಿರಲಿಲ್ಲ. ಅಲ್ಲಿ ಆ ಜಾಗದ ನಮ್ಮ ಭೂತದ ಪೂಜಾರಿ ಬಂದು ಅದನ್ನು ಕ್ಲೀನ್ ಮಾಡಿ ಅದರ ನಂತರ ಸಂಜೆ ಬಂದು ಪೂಜೆ ಮಾಡಿ ಹೋಗ್ತಿದ್ದೆವು. ಇಷ್ಟೇ, ವರ್ಷ ಪ್ರತಿ ಒಂದು ದಿವಸ ಮಾತ್ರ ಇಲ್ಲಿಗೆ ಬರುವಂಥ ಒಂದು ಇದಿತ್ತು. ಈಗ ಸಹ ಅದು ಹಾಗೆ ಉಂಟು. ಅದೇ ಅದರ ನಂತರ ಇಲ್ಲಿ ಈಶ್ವರಾಂಗ್ಲದಲ್ಲಿ ಅದೇ ಇದು ಅದರ ನಂತರ ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನದಿಂದ ಅಲ್ಲಿ ಆ ಶಾಸನ ಇದನ್ನು ಮಾಡುವವರು ಬಂದು ಇಲ್ಲಿ ವಿಶ್ಲೇಷಣೆ ಮಾಡಿದರು. ಹೀಗೆ 10 ಕ್ವಶನ್ಸ್ ಎಲ್ಲ ಕೇಳಿದರು. ಈ ಜಾಗ ಹೇಗೆ ಇದುವೆಯಾ, ಮೆಣಸಿನ ಗಾನ ಅಂತೇಳಿದ್ರೆ ಇದೆಯಾ, ಅದು 3-4 ಜನ ಕಡೆ ಮೆಣಸಿನ ಗಾನ ಅಂತೇಳಿ ಅವರಿಗೆ ಕಂಡು ಬಂದಿತ್ತು. ಬದಿಯಡ್ಕದ ಹತ್ತಿರ ಸಹ ಒಂದು ಮೆಣಸಿನ ಗಾನ ಉಂಟು, ಪೆರ್ಲದ ಹತ್ತಿರ ಸಹ ಒಂದು ಉಂಟು, ಮತ್ತು ಕುಂಬ್ಳೆ ಹತ್ತಿರ ಸಹ ಉಂಟು. ಅಲ್ಲಿಗೆಲ್ಲ ಹೋಗಿ ಅವರು ಬಂದ ನಂತರ ಅಂತೇಳಿದರೆ ಈ ಮಂಜುನಾಥ ದೇವರದ್ದು ಇದು ಹುಡುಕಿಕೊಂಡು ಅವರು ಹೋದದ್ದು. ಶಾಸನ ಕಲ್ಲಲ್ಲಿ ಎಂಥೆಲ್ಲ ಉಂಟು ಅದನ್ನೆಲ್ಲ ವಿಶ್ಲೇಷಣೆ ಮಾಡಿಕೊಂಡು ಅದೆಲ್ಲ ಜಾಗ ಯಾವುದು ಉಂಟು, ಅದು ಸರಿಯಾ ಅಥವಾ ಅವರು ಬರೆದದ್ದು ಸರಿಯಾ ಅದನ್ನೆಲ್ಲ. ಆಗ ಅವರು ಒಂದು 10 ಕ್ವಶನ್ ಕೇಳಿದರು. ಆ 10ರಲ್ಲಿ 10 ಸಹ ನಾವು ಕೊಟ್ಟ ಆನ್ಸರ್ ಅವರಿಗೆ ಸಮಂಜಸ ಕಂಡು
ಅದು ಸರಿ ಅಂತೇಳಿ ಇದೇ ಜಾಗ. ಆಗ ತಂದೆಗೆ ಇವರು ತಂದೆ ಹತ್ರ ಕೇಳಿದ್ರು, ನಿಮಗೆ ಈಶ್ವರಾಂಗ್ಲದ್ದು ನೀವು ಮೂಲ ಅಂತೇಳಿ ನಿಮಗೆ ಕಂಡು ಬಂದಿದ್ದು ನಿಮಗೆ ಗೊತ್ತುಂಟು, ಆದರೆ ನೀವು ಯಾಕೆ ಈಶ್ವರಾಂಗ್ಲದಲ್ಲಿ ಹೇಳಲಿಲ್ಲ? ಅದಕ್ಕೆ ಸರಿಯಾದ ಟೈಮು ಬರಲಿಲ್ಲ. ಹಾಗೆ ಮುಂಚೆ ಇದು ಪ್ರಶ್ನೆ ಎಲ್ಲ ಆಗುವಾಗ ಸಹ ಕಂಡು ಬಂತು ಹೀಗೆ. ನಾವು ಹಾಗೆ ಹೋಗಿ ಹೇಳಲಿಕ್ಕೆ ಆಗಲಿಲ್ಲ. ಆಗ ಅವರು ಹೇಳಿದರು, ನೀವು ಎಲ್ಲಿ ಆದರೂ ಮುಂಚೆ ಇದು ಈ ಪ್ರಶ್ನೆ ಆದರೆ ನೀವು ಅಲ್ಲಿ ಹೋಗಿ ಒಂದು ಸಲ ನೀವು ಹೇಳಬೇಕು, ಹೀಗೆ ನಮ್ಮ ಜಾಗ ಸಹ ಉಂಟು, ಇಂಥದ್ದು ಉಂಟು ಅಲ್ಲಿ. ಆಗ ಆ ಪ್ರಶ್ನೆಯಲ್ಲಿ ಹೌದು ಇದೇ ಜಾಗ ಅಂತೇಳಿ ಕಂಡು ಬಂದರೆ ಅದನ್ನು ನಾವು 100ಕ್ಕೆ 100 ಇದೇ ಜಾಗ ಅಂತೇಳಿ ನಾವು ಅದನ್ನು ಹೇಳ್ತೇವೆ, ಇದು ಮೂಲ ಅಂತೇಳಿ, ಮಂಜುನಾಥ ಇದ್ದ ಜಾಗ ಅಂತೇಳಿ ನಾವು ಹೇಳ್ತೇವೆ ಅಂತ ಅವ್ರು ಹೇಳಿದರು. ಆಗ ತಂದೆಗೆ ಅದೇ ಒಂದು 5 ವರ್ಷ ಮುಂದೆ ಈಶ್ವರಾಂಗ್ಲದಲ್ಲಿ ಪ್ರಶ್ನೆ ಆಗುವಾಗ ತಂದೆ ಸಹ ಹೋಗಿದ್ರು. ಆಗ ಅಲ್ಲಿ ಮೂಲ ಸ್ಥಾನದಲ್ಲಿ ಇದ್ದಾರೆ ದೇವರು, ಇಲ್ಲಿಂದ ಬಿಟ್ಟು ಹೋಗಿದ್ದಾರೆ ಅಂತೇಳಿ ಕಂಡು ಬಂತು. ಆಗ ತಂದೆ ಹೇಳಿದರು, ಹೀಗೆ ನಮ್ಮದು ಒಂದು ಮನಸ್ಸಿನಲ್ಲಿ ಒಂದು ಜಾಗ ಉಂಟು, ಅದನ್ನು ಅದೇ ಅಂತೇಳಿ ನೋಡಿ ಅಂತ. ಅಲ್ಲಿ ಪ್ರಶ್ನೆಯಲ್ಲಿ ಸಹ ಇದೇ ಜಾಗ ಅಂತೇಳಿ ಕಂಡು ಬಂತು. ಹಾಗೆ ಅದು ಈಗ ನಾವು ಅದನ್ನು ಇಲ್ಲಿ ನಡೆಸಿಕೊಂಡು ಹೋಗಲಿಕ್ಕೆ ದೇವರ ಪ್ರೇರಣೆ ಅಂತೇಳಿ ನಾವು ಅದನ್ನು ಬರೆಯುತ್ತೇವೆ. ಅಂದ್ರೆ ಇಲ್ಲಿ ದೇವರ ಕಲ್ಲು ಏನಾದರೂ ಉಂಟಾ ಈ ಜಾಗದಲ್ಲಿ? ಮುಂಚೆ ನೋಡಿ, 2 ಬ್ರಾಹ್ಮಣರು ಸೇರಿ ಮಾಡಿದಂತಹ ಇದು ಯಾವುದು ದೇವಸ್ಥಾನ, ಅದು ಯಾವ 1432ನೇ ಇಸವಿಯಲ್ಲಿ ಪುತ್ತೂರು ಶಾಸನದಲ್ಲಿ ಬರೆದದ್ದು. ಅದರ ನಂತರ 600 ವರ್ಷ ಇತಿಹಾಸ ಈಶ್ವರಾಂಗ್ಲಕ್ಕೆ ಉಂಟು. ಆಗ ಹೇಗಿತ್ತು ಅಂತೇಳಿ ನಮಗೆ ಗೊತ್ತಿಲ್ಲ. ಇದಕ್ಕೆ ಈ ಜಾಗಕ್ಕೆ ಒಂದು 1000 ವರ್ಷದ ಮೇಲಿನ ಇತಿಹಾಸ ಉಂಟು. ಆಗ ಇದ್ದದ್ದು ಅದು ನೆಲಸಮ ಆಗಿರ್ಬೋದು ಅಥವಾ ಹೇಗೆ ಉಂಟು, ಅಥವಾ ಮುಂಚಿನವರು ಮಡಲಿನ ಇದರಲ್ಲಿ ತಟ್ಟಿಯಲ್ಲಿ ಸಹ ಮಾಡಿರುವಂತಹ ಜಾಗ ಇರ್ತದೆ, ಅದು ಸಹ ದೇವರು. ಆದರೆ ಸಾಕ್ಷಾತ್ ಭಗವಂತ ಬಂದದ್ದು ಜಾಗ ಅಂತೇಳಿ ನಮ್ಮದೊಂದು ನಂಬಿಕೆ. ಈ ಜಾಗ ಇಷ್ಟು ಜಾಗ ಇದರಲ್ಲಿ ಸಹ ಒಂದು 5 ಎಕರೆ ಜಾಗ ಉಂಟು. ಅದರಲ್ಲಿ ಯಾವ ಜಾಗದಲ್ಲಿ ಅಂತ ಹೇಳಿಲ್ಲ. ಈ ಜಾಗದಲ್ಲಿ ನಾವೀಗ ಮಾಡ್ತಾ ಇರುವಂತಹ ಜಾಗದಲ್ಲಿ ರಾಹುಗುಳಿಗನ ಒಂದು ಸ್ಥಾನ ಇತ್ತು, ಅದರ ಒತ್ತಿಗೆ ನಾವೀಗ ಮಾಡ್ತಾ ಇದ್ದೇವೆ. ಇದರಲ್ಲಿ ಎಲ್ಲಿಯೂ ಇರ್ಬೋದು ಶಿವನ ಇದು. ಹಾಗೆ ಆಚೆ ಇಟ್ಟಿದ್ದೀರಿ ಅಲ್ಲಿ ರಾಹುಗುಳಿಗ? ಹೌದು, ಅದು ರಾಹುಗುಳಿಗ. ಅಲ್ಲಿ ಮುಂಚೆ ಕಲ್ಲಿತ್ತು, ಒಂದು ಅವರ ತಂದೆ ಆಚೆ ತಿರುಗಿದ್ರೆ ಅವರು ಅಲ್ಲಿಗೆ ಒಂದು ಕಲ್ಲಿತ್ತು. ಅಲ್ಲಿ ಆ ಕಲ್ಲೇನಾಯ್ತು ಆನಂತರ? ಮರ ಬಿದ್ದಿದೆ ಅಲ್ಲಿಗೆ. ಇವನ ತಂದೆ ಸಹ ಇಲ್ಲಿ ಈ ಜಾಗದ ಪೂಜಾರಿ ಅವರ ಪರಂಪರಾಗತದಿಂದ ಅದು ಪೂಜಾರಿಯಾಗಿ ಅವರು ಮಾಡಿಕೊಂಡು ಬರ್ತಾ ಇದ್ದಾರೆ. ಹಾಗೆ ಅವರಿಗೆ ಆ ಜಾಗ ಗೊತ್ತಿರುವುದು, ಅವರು ಬಂದು ಅದನ್ನು ಕ್ಲೀನ್ ಮಾಡಿ ಅದರ ನಂತರ ನಾವು ಬಂದು ಹೋಗ್ಲಿಕ್ಕೆ. ಅದು ಮುಂಚೆಯಿಂದ ಸಹ ಹಾಗೆ ಇತ್ತು. ಶುರುವಿಗೆ ನಮಗೆ ಇಲ್ಲಿಗೆ ಬರುವಂತ ಇದು ಸಹ ಇಲ್ಲ. ಆ ಬಿದ್ದಿರುವ ಮರ ಈಗ ಇಲ್ಲಿ ಕಾಣ್ತಾ ಇಲ್ಲ ಅಲ್ಲ? ಮರನು ಕಾಣ್ತಾ ಇಲ್ಲ ಈಗ. ಅದೆಲ್ಲ ಇದಾಗಿ ಹೋಗಿರುವ ಹಲವು ವರ್ಷಗಳಾಯ್ತು. ನಂತರ ಈ ಜಾಗಕ್ಕೆ ಇವತ್ತಿನ ಈ ದಿನ ಬಿಟ್ಟು ಬೇರೆ ದಿನದಲ್ಲಿ ಯಾರಾದ್ರೂ ಬರ್ತಾರ ಇಲ್ಲಿಗೆ? ಬರ್ಬಹುದಾ? ಅಲ್ಲ, ಈಗ ಬರ್ತಾರೆ, ಮುಂಚೆ ಬರ್ತಿರ್ಲಿಲ್ಲ. ಮುಂಚೆ ನಾವು ಅದೇ ವರ್ಷ ಪ್ರತಿ 1 ದಿವಸ ಮಾತ್ರ ಬಂದು ಆ ಪತ್ತನಾಜೆಯ ಮುಂಚೆ ಪೂಜೆ ಮಾಡಿ ಹೋಗ್ತಿದ್ದಾರೆ ತಂಬಿಲ್ಲ. ಈಗ ಬರುವವರಿಗೆ ಎಂತ ತೊಂದರೆ ಇಲ್ಲ, ಆದರೆ ಶುದ್ಧಾಚಾರದಲ್ಲಿ ಬರಬೇಕು ಅಂತ ಹೇಳಿ ಅಷ್ಟೇ. ಹೆಂಗಸರನ್ನು ಅಜ್ಜಿ ಅಲ್ಲಿ ಆ ಒಂದು 3 ಸ್ಟೆಪ್ ಕೆಳಗೆ, ಅದರಿಂದ ನಂತರ ಬರ್ಲಿಕ್ಕೆ ಬಿಡ್ತಿರ್ಲಿಲ್ಲ. ನನ್ನ ತಾಯಿ ಸಹ ಇಲ್ಲಿ ತನಕ ಇಲ್ಲಿಗೆ ಬರ್ಲಿಲ್ಲ. ಅಂದ್ರೆ ಅಜ್ಜಿಗೆ ಗೊತ್ತಿತ್ತು ಅವ್ರು ಯಾರನ್ನು ಕೂಡ ಇಲ್ಲಿಗೆ ಬರ್ಲಿಕ್ಕೆ? ಹೌದು, 71ನೇ ಇಸವಿಯಲ್ಲಿ ವಿಷ್ಣು ನಂಬೋದರಿ ಅಂತೇಳಿ ಅವರು ಪ್ರಶ್ನೆ ಹಾಕಿದ ನಂತರ ಇಲ್ಲಿ 1 ತಿಂಗಳು ಪ್ರಶ್ನೆ ಮನೆಯಲ್ಲಿ ಮಾಡಿದ್ರು ಅಂತ. ಆ ಟೈಮಲ್ಲಿ ಅದೆಲ್ಲ ಕಂಡು ಬಂದದ್ದು, ಇಂಥ ಜಾಗ ಉಂಟು, ಹೀಗೆ ಉಂಟು. ಆದ ಕಾರಣ ಅಲ್ಲಿ ಅದನ್ನು ಅಷ್ಟು ನೀವು ಅದನ್ನು ರಕ್ಷಿಸಬೇಕು ಅಂತ ಹೇಳಿಯೇ ಬಂತು. ಆದ ಕಾರಣ ಇಷ್ಟು ಜಾಗವನ್ನು ಯಾರಿಗೂ ಸಹ ಬರಲಿಕ್ಕೆ ಬಿಡಲಿಲ್ಲ. ಹಾಗೆ ಅದು ರಕ್ಷಣೆಯಲ್ಲಿ ಉಂಟು. ಈಗ ಅದನ್ನು ನಾವು ಮುಂದುವರಿಸ್ತಾ ಇದ್ದೇವೆ, ಇಲ್ಲಿ ಏನು ಇದು ಮಾಡೋದು. ಅದು ಯಾಕೆ ಅಂತೇಳಿ ಅದು ಹೀಗೆ ಒಂದು 5 ವರ್ಷದಿಂದ ಗೊತ್ತಾಯಿತು, ಹೀಗೆ ಇದ್ದ ಕಾರಣ ಅವರು ಹೇಳಿದ್ದು ಅಂತ. ಮೂಲ ಸ್ಥಾನದಲ್ಲಿ ಮಂಜುನಾಥ ಅಂತ ಹೆಸರು ಕಂಡು ಬಂದಿದೆ. ಹೌದು, ಪುತ್ತೂರು ಶಾಸನದಲ್ಲಿ ಮಂಜುನಾಥ ಅಂತ ಹೇಳುವಂತ ಹೆಸರಿತ್ತು. ಹೌದು, ಅದೇ ಅದರಲ್ಲಿ ಸಹ ನೀರಳಿಕೆ ಅಂತ ಹೇಳುವ ಜಾಗದ ಇದು ಮಾಡಿದ್ದಾರೆ, ನೇರಳಿಕೆ ಅಂತೇಳಿ. ಅದು ಮೇಲಿನ ಜಾಗ, ನೀರಳಿಕೆ, ಅದು ನೀರು ನಿಲ್ಲುವಂತಹ ಜಾಗ. ಅಲ್ಲಿಂದ ಈ ಜಾಗಕ್ಕೆಲ್ಲ ನೀರು ಇದು ಭತ್ತ ಕೃಷಿ ಮಾಡಲಿಕ್ಕೆ ನೀರು ಬರ್ತಿದ್ದದ್ದು. ಇದು ಬಯಲು ಬಿಟ್ಟು ಮಜಲು ಅಂತೇಳಿ ಒಂದು ಬುಳೆ ಆಗುವಂತಹ ಜಾಗ. ಹೌದು, ಅದರಲ್ಲಿ ತೋಡಿನ ಸೈಡೆಲ್ಲ ಅದು ಯಾವುದು ಈ ನೀವು ಮುಳ್ಳಿನ ಗಿಡ ನಡ್ತೀರಿ ನೋಡಿ,
ಹಸೆ ಮಾಡ್ಲಿಕ್ಕೆ ಅಂತದ್ದು ಮುಂಡವು ಮುಂಡು ಇದು ಅದು ಸಹ ಅದರಲ್ಲಿ ಮೆನ್ಷನ್ ಉಂಟು ಅದು ಈಗಲೂ ಉಂಟು, ಶಾಸನದಲ್ಲಿ. ಈಗಲೂ ಉಂಟು ಅದು. ಪುತ್ತೂರಿನ ಶಾಸನಗಳಲ್ಲಿ ಇವತ್ತಿಗೂ ಕೂಡ ಬರ್ದುಂಟು. ಹೌದು ಆ ಪುತ್ತೂರು ದೇವಸ್ಥಾನದ ಪುಸ್ತಕದಲ್ಲಿ ಕೂಡ ಇವತ್ತಿಗೂ ಕೂಡ ಬರ್ದುಂಟು ಪ್ರಾಚೀನ ಕಾಲದ. ಅಲ್ಲಿ ನೀವು ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ರೆ ಎಡದ ಸೈಡ್ ಅಲ್ಲಿ, ದೇವರ ಎಡದ ಸೈಡ್ ಅಲ್ಲಿ ಒಂದು ದೊಡ್ಡ ಶಾಸನ ಕಲ್ಲಲ್ಲಿ, ಬಲದ ಸೈಡ್ ಅಲ್ಲಿ ಮೆಣಸಿನಗಾನ, ಆ ಮಂಜುನಾಥ ದೇವರ ದೇವಸ್ಥಾನ, ಭೋಗಕ್ಕೆ ಬಿಟ್ಟ, ಅದು ಅಲ್ಲ ಬ್ರಹ್ಮಾದಾಯ, ಇದೆಲ್ಲವೂ ಬರೆದು ಉಂಟು. ಮತ್ತೆ ಪುತ್ತೂರಿಂದ ಎಷ್ಟು ಅಕ್ಕಿ ಬರಬೇಕು, ಅಲ್ಲಿ ಇಲ್ಲಿಗೆ ಹೋಗ್ತಿತ್ತ, ಅದು ಸಹ ಬರೆದು ಉಂಟು. ಅಂದ್ರೆ ಇಲ್ಲಿಂದ ಪುತ್ತೂರಿಗೆ ಹೋಗ್ತಿತ್ತ, ಅಲ್ಲ ಅಲ್ಲಿಂದ ಇಲ್ಲಿಗೆ ಬರ್ತಿತ್ತು ಅಂತ ಹೇಳಿ. ಅದು ಹೇಗೆ ಅಂತೇಳಿ ಅದು ಗೊತ್ತಿಲ್ಲ, ಆದ್ರೆ ಸಂಬಂಧ ಉಂಟು. ಅದು ಸಹ ಅದು ಚತುರ್ ಸೀಮೆ ಉಳ್ಳಂತಹ ಅಂತ ಹೇಳಿ ಬರ್ದಿತ್ತು. ಚತುರ್ ಸೀಮೆ ಉಳ್ಳಂತಹ ತೋಟಕೆರೆ ಮರ ಫಲವಾಗಿ ಮಂಜುನಾಥ ದೇವರ ದೇವಸ್ಥಾನ ಮೆಣಸಿನಗಾನದಲ್ಲಿ. ಮುಂದಿನ ದಿನಗಳಲ್ಲಿ ದೇವರ ಅವರ ಇಚ್ಛೆ ಹೇಗುಂಟು ಹಾಗೇನೆ ನಡೀತಾ ಹೋಗ್ಬೇಕಷ್ಟೇ. ನಂದು ಶ್ರೀಕೃಷ್ಣ ಭಟ್ ಮುಂಡ್ಯ. ನಾನು 2013ನೇ ಇಸವಿಯವರೆಗೆ ನಮ್ಮ ಈಶ್ವರಮಂಗಲ ಪಂಚಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ಆಗಿದ್ದೆ. ಎಲ್ಲ ಪಾರಂಪರ್ಯ ಮುಕ್ತೇಶ್ವರ ಮತ್ತು ಊರ ಎಲ್ಲ ಭಕ್ತಾದಿಗಳ ಸಹಕಾರದಿಂದಾಗಿ, ಮತ್ತೇನೋ ಕಾರಣಾಂತರದಿಂದಾಗಿ ಸ್ವಲ್ಪ ನನ್ನ ಸಮಸ್ಯೆಯಿಂದಾಗಿ ನನಗೆ ದೂರ ನಿಲ್ಲಬೇಕಾಗಿ ಬಂತು. ಹಾಗೆಂತ ಹೇಳಿಕೊಂಡು ದೇವರನ್ನು ನಾನೇನು ಬಿಡಲಿಲ್ಲ. ದೇವರ ಅನುಗ್ರಹ ಆಶೀರ್ವಾದ ನನಗೆ ಯಾವಾಗಲೂ ಬೇಕು, ಅದನ್ನು ಯಾವಾಗಲೂ ನಾನು ಕೇಳ್ತಾ ಇದ್ದೇನೆ. ಹಾಗೆ ನಾನು ಇದರಲ್ಲಿ ಈ ಜವಾಬ್ದಾರಿಯಲ್ಲಿದ್ದಂಥ ಸಮಯದಲ್ಲಿ ಒಂದು 2-3 ಸಲ ಅಷ್ಟಮಂಗಲ ಪ್ರಶ್ನೆ ಆಗಿದೆ ಅಂತ ಹೇಳಿದರೆ ಒಂದೊಂದು ವಿಷಯಕ್ಕೋಸ್ಕರ. ಮತ್ತು ಕೆಲವು ಸಲ ನಮಗೆ ಆ ಪ್ರಶ್ನೆ ಇಟ್ಟು ಕೂಡಲೇ ಅದನ್ನು ಕಾರ್ಯಗತ ಮಾಡಲಿಕ್ಕೆ ಆಗಲ್ಲ. ಸ್ವಲ್ಪ ಸಮಯ ದೀರ್ಘ ಹೋದ ಕೂಡಲೇ ಇನ್ನೊಂದು ಪ್ರಶ್ನೆ ಕೇಳಬೇಕಾಗಿ ಬಂತು. ಅದೇ ರೀತಿ 1999ನೇ ಇಸ್ವಿಯಲ್ಲಿ ದೇವಸ್ಥಾನದಲ್ಲಿ ಸನ್ಮಾನ್ಯ ಕಾಪಾಲಿ ನಂಬೂದಿರಿ ಮತ್ತು ಬಳಿಕುಂಜ ವೆಂಕಟರಮಣ ಭಟ್ ಇವರ ಮುಖಾಂತರ ಅಷ್ಟಮಂಗಲ ಪ್ರಶ್ನೆ ಆಯಿತು. ಆಗ ನಮಗೇನು ಈ ಸಾನ್ನಿಧ್ಯ ಬಗ್ಗೆ ಏನೂ ಗೊತ್ತಿರಲಿಲ್ಲ, ಯಾರಿಗೂ ಗೊತ್ತಿರಲಿಲ್ಲ, ಮತ್ತು ಇಲ್ಲಿಯ ಸಂಪರ್ಕದ ಬಗ್ಗೆಯೂ ಗೊತ್ತಿರಲಿಲ್ಲ. ಅವರು ಅಲ್ಲಿಯ ಫಲಗಳನ್ನು ಹೇಳ್ತಾ ಹೇಳಿದರು, ಭಾಳ ಅನಾದಿ ಕಾಲದಲ್ಲಿ ಇದು ಮೂಲಸ್ಥಾನ ಅಲ್ಲ. ಮೂಲಸ್ಥಾನ ಇಲ್ಲಿಂದ ಸಾಧಾರಣ ಒಂದು ಎಷ್ಟೋ ಹೇಳಿದರು, ಸಾಮಾನ್ಯ 2 ಕಿಲೋಮೀಟ್ರ್ ಅವರು ಹೇಳಿದ ಲೆಕ್ಕದಲ್ಲಿ. ಜ್ಯೋತಿಷ ಭಾಷೆಯಲ್ಲಿ ಬೇರೆ ಇದೆ ಹೇಳಿದ್ದಾರೆ, ಅಲ್ಲಿ ಇತ್ತು ಅಂತ ಹೇಳಿ ಆ ಜಾಗದ ಲಕ್ಷಣ ಕೂಡ ಹೇಳಿದರು. ಅದರ ತೆಂಕು ಭಾಗದಲ್ಲಿ ಒಂದು ಗಾಣಿಗ ಸಮುದಾಯದವರ ಒಂದು ಮನೆ ಇತ್ತು. ಅಲ್ಲಿ ಭಾಳ ಹಿಂದೆ ಅಗ್ನಿ ಆಕಸ್ಮಿಕ ಬಂದು ಒಂದು ಜೀವಹಾನಿ ಕೂಡ ಆಗಿದೆ. ಮತ್ತು 3 ಭಾಗದ ನದಿಯಲ್ಲಿ ಒಂದು ಬ್ರಾಹ್ಮಣ ಸಮುದಾಯದ ಅವಿವಾಹಿತ ಯುವಕನ ಅಪಮೃತ್ಯು ಕೂಡ ಆಗಿದೆ. ಇಂತಹ ಜಾಗ ಅಂತ ಹೇಳಿ ಕೆಲವು ಲಕ್ಷಣಗಳನ್ನೆಲ್ಲ ಹೇಳಿದರು. ನಮಗೆ ಆಗ ಅದರ ಬಗ್ಗೆ ಮತ್ತೆ ಹೆಚ್ಚು ಏನೂ ಇಲ್ಲ, ನಾವು ಇಲ್ಲಿಗೆ ಬಂದದ್ದೇ ಪ್ರಥಮ. ಇಲ್ಲಿಗೆ ಬರಲಿಕ್ಕಾಗಲ್ಲ, ಇದರ ಹತ್ತಿರದ ಜಾಗಕ್ಕೆ ಬಂದು ಅಲ್ಲಿ ಅನ್ವೇಷಣೆ ಮಾಡಿದಾಗ ತುಂಬ ಒಂದು 2-3 ದಿನ ಹುಡುಕಾಡಿದೆವು. ಏನೋ ಒಂದು ಶಕುನವೋ ಎಂಥದ್ದು ಒಟ್ಟಾರೆ ಅಲ್ಲ ಆಕಸ್ಮಿಕವೋ ಒಂದು ಮುಳ್ಳು ತಾಗಿತು ನನ್ನ ಕಾಲಿಗೆ. ಮುಳ್ಳು ತಾಗಿ, ಸಣ್ಣ ಮುಳ್ಳು, ಹೆಚ್ಚು ದೊಡ್ಡದೇನಲ್ಲ, ಆದರೆ ಅದು ಭಾಳಷ್ಟು ತೊಂದರೆ ಕೊಟ್ಟಿತ್ತು. ಕೆಲವು ದಿನ ಸಂಪೂರ್ಣ ನಾನು ವಿಶ್ರಾಂತಿಯಲ್ಲಿರಬೇಕಾದಂಥ ಒಂದು ಪ್ರಸಂಗ ಬಂತು. ಆಗ ನಾನು ತಿಳ್ಕೊಂಡೆ, ಏನೋ ದೇವರೇ ನನಗೊಂದು ಸಂದೇಶ ಕೊಟ್ಟಿದ್ದಾರೆ, ಈಗ ನೀನು ಇದಕ್ಕೆ ಮುಂದೆ ಹೋಗಬೇಡ, ಇದು ನಿನ್ನಿಂದ ಆಗುವಂಥದ್ದಲ್ಲ, ನೀನು ಸುಮ್ಮಗೆ ಕೂತುಕೋ, ಅದಕ್ಕೆ ಸಮಯ ಬಂದಾಗ ಅದು ಖಂಡಿತ ಆಗ್ತದೆ ಅಂತ ಹೇಳುವಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಅಂತ ತಿಳ್ಕೊಂಡು ಮತ್ತು ನಾವು ಅದನ್ನು ಮುಂದುವರಿಸಲಿಲ್ಲ. ನಾನು ಮತ್ತೆ ಆಗ ನನ್ನ ಜೊತೆಯಲ್ಲಿ ಈಗ ಅವರು ಕೀರ್ತಿಶೇಷರಾಗಿದ್ದಾರೆ, ಈ ಸತೀಶಾನಂದ ಅಂತ ಹೇಳಿ ನಮ್ಮ ದೇವಸ್ಥಾನದಲ್ಲಿ ಭಾಳಷ್ಟು ಸೇವೆ ಮಾಡಿದವರು, ಈಶ್ವರಮಂಗಲದಲ್ಲಿದ್ದವರು. ನಾವಿಬ್ಬರು ಅದನ್ನು ಹುಡುಕಿದ್ದು, ಬೇರೆ ಯಾರ ಸಹಾಯವನ್ನು ನಾವಾಗ ಕೇಳಲಿಲ್ಲ. ಕೇಳಿದರೆ ಬರ್ತಿದ್ರು ಭಕ್ತಾದಿಗಳು, ನಾವು ಎಲ್ಲಿಯಾದರೂ ನಮಗೆ ಗೊತ್ತಾಗ್ತದೆ ನೋಡುವ ಅಂತ ಹೇಳಿ ಹುಡುಕಾಡಿದೆವು. ನಮಗೆ ಅದನ್ನು ಕಂಡು ಹುಡುಕಲಿಕ್ಕೆ ಆಗಲಿಲ್ಲ. ನಂತರ ಅದು ಹಾಗೇ ಹೋಯಿತು. ಹಾಗೇ ಹೋಗಿ ಆಗುವಾಗ ಈಗ ನಮ್ಮ ಅಣ್ಣ ಹೇಳಿದ ಹಾಗೆ ನಂತರದ ದಿನಗಳಲ್ಲಿ ಅದು ಬೆಳಕಿಗೆ ಬಂತು. ಈಗೇನೋ ಸಮಯ ಕೂಡಿ ಬಂದಿದೆ ಅಂತ ಹೇಳಿ ನಾವು ತಿಳ್ಕೊಳ್ತೇವೆ. ನಮ್ಮ ಹಿರಿಯರು ಹೇಳ್ತಾರೆ, ಮನುಷ್ಯ ಪ್ರಯತ್ನವೂ ಬೇಕು, ಆದರೆ ಅಷ್ಟೇ ದೇವರ ಅನುಗ್ರಹವೂ ಬೇಕು. ಅದು ಎರಡೂ ಈಗ ಕೂಡಿ ಬಂದಾಗೆ ನಮಗೆ ತೋರ್ತಾ ಇದೆ. ಇದು ಈ ರೀತಿ ಎಲ್ಲ ಊರಿಗೆ ಒಂದು
ಸನ್ಮಂಗಲ ಆಗಲಿ ಅಂತ ಹೇಳಿ ನಾವು ದೇವರಲ್ಲಿ ಪ್ರಾರ್ಥಿಸ್ತೇವೆ. ವರ್ಷದಿಂದ ವರ್ಷಕ್ಕೆ ಒಂದೊಂದೇ ವಿಚಾರಗಳು ತಿಳಿತಾ ಹೋದ ಹೌದು, ಕಾಲ ಕೂಡಿ ಬರ್ತದೆ. ಧನ್ಯವಾದಗಳು. ಪ್ರಾರ್ಥನೆ ಮಾಡ್ಕೊಂಡು ನಮ್ಮ ಗ್ರಾಮಾಂತ ಆರಾಧ್ಯ ಮೂರ್ತಿ ಸ್ವಾಮಿ ಪಂಚಲಿಂಗೇಶ್ವರ ಮೂಲ ಸ್ಥಾನದ ಮಂಜುನಾಥ ದೇವರಲ್ಲ ಗ್ರಾಮಕ್ಕೆ ಸಂಬಂಧಪಟ್ಟ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಸಮಸ್ತ ದೈವಿಕ ಶಕ್ತಿಯಲ್ಲ ಇದನ್ನು తర్వాత ದೇವರು ನಾಲ್ಕು ದೈವಂಕರು ಹಿರಿಯರು ನಾಲ್ಕಲ್ಲ ಸ್ಥಳಂಕರ ಭೂಮಿಗಳ ಸಕುಟುಂಬಗಳ ಸಂಬಂಧಪಟ್ಟು ನಾಗರಾಜನ ಸಕುಟುಂಬ ಮಾತೃಶಕ್ತಿ 5 ಧೂಮಾವತಿಗಳ ಆ ಪಂಜುರ್ಲಿ ಪರಿವಾರ ಸಾನ್ನಿಧ್ಯ ಶಕ್ತಿಯನ್ನು ಮಹಾಗಣಪತಿಯ ಸ್ಮರಣೆ ಅಂತಂದು ದೇವತಾ ಸನ್ನಿಮಂತ್ರವನ್ನು ಪ್ರಾರ್ಥನೆ ವಿಶೇಷವಾಗಿ ಕ್ಷೇತ್ರ ಅಂತ ಒಂದು ಪವಿತ್ರ ದಾರಿಗಳು ಐತಿ ಕ್ಷೇತ್ರಂಕಲ ನೂಜಿಬೈಲು ಕರ್ನೂರು ಮೇನಾಲ ಒಂದು ಅಭೇದ್ಯವಾಗಿ ಸಂಬಂಧ ಅಲ್ಲ ಅವಾಗ ನಮ್ಮ ಗ್ರಾಮದೇವರಾಯ ಪಂಚಲಿಂಗೇಶ್ವರನ ಉತ್ಸವ ಕೋಡೆ ಧ್ವಜಾರೋಹಣ ಉತ್ಸವ ನಡಿಪಿಂಚಿ ಪರ್ವಕಾಲ ಪುಣ್ಯಕಾಲ ಈ ಸಮಯ ದೇವರು ಬಹಳ ಸಂತೋಷ ಸಂಭ್ರಮ ಈ ಸಂದರ್ಭದಲ್ಲಿ ದ್ವಿತೀಯ ದಿನ ಇನ್ನಿತ ದಿನುಂಟು ಅಷ್ಟಮಂಗಳ ಪ್ರಶ್ನೆ ಗೋಚರಾಯ ಪ್ರಕಾರ ಪಂಚಲಿಂಗೇಶ್ವರ ಮೂಲಸ್ಥಾನ ಮೆಣಸಿನಕಾಯಿ ಜಾಗೃತಿ ಉಂಡು ಅನುಭವಿರ್ತೀನಿ ಅವು ಈಗ ಸಮಯ ಬರ್ತದೆ ಕಾಲ ಬರ್ತದೆ ಕಾಲಷ್ಟೇ ಕುಟಿಲಾಗುತ್ತೆ ಕಾಲಚಕ್ರಮೈ ಹೊರ ನಾಶ ಹಾಕೊಂಡು ಹೊರ ತೆಗೊಂಡು ಅಪ್ಪ ಇನ್ನೇಕೆ ಸಮಯ ಬರ್ತದೆ ಕಾಲ ಬರ್ತದೆ ದೇವರನ್ನ ಅಪ್ಪಣೆ ಪ್ರಕಾರ ಅಪ್ಪ ಅಲ್ಪ ದೇವರನ್ನ ಒಪ್ಪಿದೆ ತಂದು ಬರ್ತದೆ ಮೂಲಸ್ಥಾನ ರಾವಣಾಂಚಿತ್ನ ಆ ಸ್ವಸ್ತಿಗೆ ಮಧ್ಯೆ ಮಂಜುನಾಥ ನಮ್ಮ ಸಂಕಲ್ಪ ಮಂತೆ ಆರಾಧನೆ ಮಂತೆ ಯಥಾಶಕ್ತಿ ದ್ರವ್ಯ ಮುಖೇನ ಪೂಜೆ ಮಾಡ್ತಾ ಬರ್ತದೆ 5 ಬುಕ್ಕ ಹಾಪನು ಮುಲ್ಪ ಬರ್ತದೆ ನಾಗರಾಜನ ಮುಲ್ಪ ಧೂಮಾವತಿ ಮುಲ್ಪ ಪರಿವಾರ ದೈವಿಕ ಶಕ್ತಿಯ ಫಲದೀರ್ಥ ನಮ್ಮ ಅನುಜ್ಞಾ ಪ್ರಾರ್ಥನೆ ಮಾಡ್ತಾವನ್ನ ಉವೇ ತಂಬಿಲ ಅವಡು ಪೂಜೆ ಅವರಿಜ್ಜಿ ಅಂಟ ವಾರ್ಷಿಕವಾತಿ ಏಪ್ರಿಲ್ 20 ಪ್ರತಿಷ್ಠಾ ವಾರ್ಷಿಕ ಅಂತ ಆನಿ ಪ್ರತಿಷ್ಠಾ ವಾರ್ಷಿಕಗಳ ಬುಕ್ಕು ವಿಶೇಷ ನಾಗ ಪ್ರೀತಿಗೋಸ್ಕರವಾದ ಅಷ್ಟನಾಗ ಪ್ರೀತಿಗೋಸ್ಕರವಾತಿ ಆಶ್ಲೇಷ ಬಲಿನ ಧೂಮಾವತಿ ಪಂಜರಿ ಯಥಾಶಕ್ತಿ ತಂಬಿಲ ಮತ್ತೊಂದು ಪೇಳಿ ಅಂಟ 16 ವರ್ಷಂಕರ ದೈವಂಕ ನೇಮ ಕೋಲ ಉತ್ಸವ ಸಂಪ್ರದಾಯ 16 ವರ್ಷ ಒಂದು ಬರ್ತಿ ವರ್ಷ ಕನಕ 16 ವರ್ಷ 12ನೇ ವರ್ಷಂಕ ದೈವ ಕೋಲ ಉತ್ಸವ ದೇವರು ಏಕಬಡೆ ಪ್ರೇರಣೆ ಕೊಡ್ತು ಶಕ್ತಿ ಕೊಡ್ತು ಚೈತನ್ಯ ಕೊಡ್ತು ಅಲ್ಪ ಭಂಡಾರ ಬರ್ತದೆ ಮೂಲ ಆಪಿ ಸಂಪ್ರದಾಯ ಸಂಪ್ರದಾಯ ಪರಕ್ಕೆ ನಡ್ಪೋಡು ಆ ನಡ್ತಿನ ಈ ಪುರ್ಲ ಮನೆತನದ ಕೀರ್ತಿಲ್ಲ ದೇವ್ರಿಗೆ ಕೊಂಚ ಸಂತೋಷ ಇಲ್ಲ ಅಪ್ಪ ಮಲ್ತಂದು ಬರ್ಪ ಮಂತ ಪರಿಪೂರ್ಣ ಆಯ್ತು ಆ ನಡ್ಪಡ ನಿತ್ಯ ನಿಮಿತ್ತಿಗ ವಾರ್ಷಿಕ ಮಂತ ನಡ್ಪೋದು ಕೊಳ್ತೆ ಮುಲ್ಪ ಕೊಡಿ ಸೇವೆಯನ್ನು ಸ್ವೀಕಾರ ಮಾಡ್ತಂತೆ ಮುಲ್ಪ ಜ್ಯೋತಿರ್ಮಯ ಪ್ರಕಾಶವಾದ ಬೆಳಗದೆ ಆ ಪ್ರಕಾಶ ಈ ಸಕುಟುಂಬಗಳ ಭಕ್ತಿ ಭಕ್ತಾದಿಗಳೆಲ್ಲ ಅನುಗ್ರಹ ಅಂತ ಕೊಡ್ತು ಮಂತ್ರಿಗಳ ಬೋಡಾಯಿ ಕ್ಷೇಮ ಸಮೃದ್ಧಿ ಶಾಂತಿ ನೆಮ್ಮದಿ ಆರೋಗ್ಯ ಐಶ್ವರ್ಯ ಶ್ರೀರಕ್ಷೆ ಕೊಡ್ತಿ ಭೂಮಿ ಜಾಪಿ ಕಂಜಿ ಬುಳೆ ಭಾಗ್ಯ ಅಭಿವೃದ್ಧಿ ಅಂತ ಕೊಡ್ತಿ ಆ ದೇವತಾ ಸಾಕ್ಷಾತ್ಕಾರ ಭಕ್ತ ಸಮೂಹದ ಮಿತಿ ಅನುಗ್ರಹ ಅಂತ ಕೊಡ್ತಿ ಆ ಶ್ರೀರಕ್ಷಣೆ ದಯಪಾಡಿ ಸಮಸ್ತ ಭಕ್ತಾದಿಗಳ ಉತ್ತರೋತ್ತರ ಕಾಪಾಡು ಪುಣ್ಯಕೀರ್ತಿ ನಮ್ಮ ಶ್ರದ್ಧಾ ಭಕ್ತಿಲಿ ನಂಬುವಂತೂ ಆರಾಧನೆ ಮಂತ್ರ ಪಿಂಚಿನ ನಾಗರಾಜಗಳ ಧೂಮಾವತಿಗಳ ಆ ಪಂಚುರ್ಲಿ ಸಪರಿವಾರ ದೈವಿಕ ಶಕ್ತಿಯ ದಿವ್ಯ ಪದಾರ ಒಂದಂಗೆ ಸೇರಿನ ಹೊಂಟದೆ ಈ ಮಂಗಳ ಸುಮೂರ್ತ ನಮ್ಮ ಮಮತೆಯರ ಶ್ರದ್ಧಾ ಭಕ್ತಿ ಮಾಡ್ತಾವ ಈ ಪ್ರಾರ್ಥನೆ. ಓಂ ನಮೋ ಭಗವತೆ ಕಾಮರೂಪಿಣಿ ಅನಂತಾಯ ನಾಗಾಧಿಪತೆ ನಮಃ ಗದ್ರುಪುತ್ರಾಯ ಶ್ರವಣ ಸಹಸ್ರಾಯ ದಿವಿ ತನ್ನೋ ಅನಂತ ಪ್ರಚೋದಯಾತೆ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥಕ್ಕೆ ಶರಣ್ಯೆ ನಿಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಓಂ ನಮೋ ಭಗವತೆ ಕಾಮರೂಪಿಣಿ ಅನಂತಾಯ ನಾಗ ಅಧಿಪತಯೇ ನಮಃ. ಈಗ ನಮ್ಮ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ನಾವು ದೇವರನ್ನು ಮಾಗನಾಧಿಪತಿ ಅಂತ ಕರಿತಾ ಇದ್ದೇವೆ. ಅಂದರೆ ಇದಕ್ಕಿಂತ ಮೊದಲು ಗ್ರಾಮಾಧಿಪತಿ ಅಂತ ಹೇಳ್ತಾ ಇದ್ದೆವು, ಈಗ ಮಾಗನಾಧಿಪತಿ ಅಂತ ಹೇಳ್ತಾ ಇದ್ದೇವೆ. ಅದು ಯಾಕೆ ಮಾಗನಾಧಿಪತಿ ಅಂತ? ನಮ್ಮ ದೇವರು ಪಂಚಲಿಂಗೇಶ್ವರ ದೇವರು ಪಡವನ್ನೂರು, ಬಡಗನ್ನೂರು ಹಾಗೆ ನೆಟ್ಟಮೂರು ಗ್ರಾಮದ 3 ಗ್ರಾಮದ ಅಧಿಪತಿಗಳಾಗಿದ್ದಾರೆ. ಅಂದರೆ ಪಡವನ್ನೂರು ಗ್ರಾಮಕ್ಕೆ ಕುಚ್ಚಳಕ್ಕೆ ಸವಾರಿ ಹೋಗುವ ಹಾಗೆ ಪಡವನ್ನೂರಿಗೆ ಹೋಗ್ತಾರೆ. ಹಾಗೆ ಅವಬೃದಕ್ಕೆ ಸಲ್ಪೇಟಿಗೆ ಹೋಗುವ ಅದು ಬಡಗನ್ನೂರು ಆಗ್ತದೆ. ಹಾಗೆ ವಾಸ್ತವವಾಗಿರುವುದು ನೆಟ್ಟಣಿಗೂಡು ಗ್ರಾಮ. ಆದ ಕಾರಣ ಈ 3 ಗ್ರಾಮಗಳ ಅಧಿಪತಿಯಾಗಿರುವಂಥ ಹಾಗೆ ಮಾಗಣಾಧಿಪತಿ ಅಂತೇಳಿ ಹೆಸರು ಬಂದಿದೆ.
ಅಂದ್ರೆ ಆ ಗ್ರಾಮದಲ್ಲಿ ಬೇರೆ ದೇವರಿದ್ದಾರಾ ಅಂದ್ರೆ ಪಂಚಲಿಂಗೇಶ್ವರ ದೇವರೇ ಇರುವುದು? ಈ ಗ್ರಾಮದಲ್ಲಿ ಪಂಚಲಿಂಗೇಶ್ವರ ದೇವರು, ಮತ್ತು ಕರ್ನೂರಲ್ಲಿ ಕರ್ನೂರು ಮಠ, ಹಾಗೆ ಮುಂಡೆಯಲ್ಲಿ ಶಾಸ್ತ್ರೀಶ್ವರ ದೇವಸ್ಥಾನ ಉಂಟು. ಇಷ್ಟು ನಮ್ಮ ಇಲ್ಲಿಯ ನೆಟ್ಟನಗುಡ್ಡದಲ್ಲಿ ಬಂತ ದೇವರುಗಳು. ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಾವು ಈಶ್ವರಮಂಗಲದ ಪಂಚಲಿಂಗೇಶ್ವರ ದೇವಸ್ಥಾನದ ಮೂಲ ಸಾನ್ನಿಧ್ಯ ಆಗಿರುವಂತಹ ಮೆಣಸಿನಕಾನದಲ್ಲಿ ಇವತ್ತು ಪೂಜಾ ಕಾರ್ಯಕ್ರಮಗಳನ್ನು ನೋಡಿಕೊಂಡು ಬಂದೆವು ಸ್ನೇಹಿತರೆ. ಒಂದು ಮೂಲ ಸ್ಥಾನದ ಮಾಹಿತಿ ಪುತ್ತೂರು ಮಹತೋಬಾರ ಮಹಾಲಿಂಗೇಶ್ವರ ದೇವಸ್ಥಾನದ ಎದುರುಗಡೆ ಇರುವಂಥ ಶಾಸನ ಕಲ್ಲಲ್ಲೂ ಇದೆ. ನಮ್ಮ ತುಳುನಾಡಿನಲ್ಲಿ ಇನ್ನೊಂದು ಹೊಸ ವಿಷಯ ಅಂತ ಹೇಳ್ಬೋದು. ಈ ಮೆಣಸಿನಕಾನದ ಬಗ್ಗೆ ಡೀಟೇಲ್ ಆಗಿ ಇನ್ನೊಂದು ವಿಡಿಯೋ ಮಾಡಿದ್ದೇನೆ ಸ್ನೇಹಿತರೆ, ಅದನ್ನು ಇನ್ನೇನು ಸ್ವಲ್ಪ ದಿನಗಳಲ್ಲೇ ಕೊಡ್ತೇನೆ. ಇದು ಇವತ್ತು ಅಂದರೆ ಪಾರ್ಟ್ 1 ಭಾಗ 1 ಈ ವಿಡಿಯೋ. ಹಾಗೆಯೇ ಅದರ ಬಗ್ಗೆ ಆ ಪುಸ್ತಕದಲ್ಲಿ ಏನೆಲ್ಲ ಬರೆದಿದ್ದಾರೆ ಅಂತ ಕೆಲವೊಂದು ಮಾಹಿತಿಗಳನ್ನು ನಾವು ಸ್ಪಷ್ಟವಾಗಿ ನಾನು ನಿಮ್ಮ ಮುಂದೆ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಂಡಿರುವಂಥ ಮಾಹಿತಿ. ಎಲ್ಲರಿಗೂ ಶೇರ್ ಮಾಡಿ ಸ್ನೇಹಿತರೆ. ನಿಮ್ಮ ಅನಿಸಿಕೆಗಳನ್ನು ಮುಕ್ತವಾಗಿ ಕಮೆಂಟ್ ಮೂಲಕ ತಿಳಿಸಿ. 3 ಗರುಡ ಪಕ್ಷಿಗಳು ಕೂಡ ಧ್ವಜಾರೋಹಣ ಆಗುವಂಥ ಸಂದರ್ಭದಲ್ಲಿ ಬಂದು ಆಶೀರ್ವದಿಸಿದ್ದಾರೆ ಗರುಡ ದೇವರು, ಗರುಡ ಪಕ್ಷಿಗಳು. ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಸ್ನೇಹಿತರೆ.